ಅವಳು ತಪ್ಪಿಸ್ಕೊಂಡಿದ್ದಾಳೆ. ಈ ಕೈಯಲ್ಲಿ ಅವಳು ಸಾಯ್ಬೇಕು ಅಂತಿದ್ರೆ ಅದರಿಂದ ಅವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಕೈಗೆ ಸಿಕ್ಕಿದ ಪುಣ್ಯ ನಿನ್ನಿಂದ ತಪ್ಪಿಸ್ಕೊಂಡಿದ್ದಾಳೆ. ಅಮ್ಮ ಹೋದ್ರೆ ಹೋಗ್ಲಿ ಬಿಡು, ಅವಳು ಎಲ್ಲಿಗೆ ಹೋಗ್ತಾಳೆ? ಅವಳು ಸುಮ್ಮನೆ ಹೋಗೋದಾಗಿದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ತಾ ಇದ್ದೆ. ಅವಳೇನಾದ್ರೂ ನಾಗಮಣಿ ತಗೊಂಡು ಹೋದ್ರೆ ನನ್ನ ಆಸೆಗಳೆಲ್ಲ ನುಚ್ಚು ನೂರಾಗೋಗುತ್ತೆ. ಅದಕ್ಕೆ ಅವಳನ್ನ ಸಾಯಿಸಿದಿದ್ರೆ ಪೀಡೆ ತೊಲಗುತ್ತೆ ಅಂತ ಅನ್ಕೊಂಡಿದ್ದೆ. ಅಮ್ಮ ನೀನ್ ಹೀಗ್ ಮಾಡೋದನ್ನ ಯಾರಾದ್ರೂ ನೋಡಿದ್ರೆ, ಭಾವ ನೋಡ್ಬಿಟ್ರೆ, ಅಯ್ಯೋ ಅಷ್ಟೇ ನಮ್ ಕಥೆ. ನಿನ್ ನಾಟಕ ಎಲ್ಲ ಬಯಲಾಗ್ಬಿಡುತ್ತೆ. ಆಮೇಲೆ ಮಾವಯ್ಯ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ. ನಾಗಮಣಿ ಸಿಕ್ಕಿದ್ರೆ ನಿನ್ನ ಮಾವಯ್ಯ ಕೂಡ ನನ್ನ ಮಾತೇ ಕೇಳ್ತಾರ ಕಣೆ ಪರ್ಣಿಕಾ. ನಾಗನಿಧಿನ ಹೊರಗ್ ತೆಗಿಯೋದಕ್ಕಿರೋ ದಾರಿನೇ ಆ ನಾಗಮಣಿ. ಅದನ್ ಪಡ್ಕೋಬೇಕಂದ್ರೆ ಭಾವ ಇರ್ಲೇಬೇಕು ಅಂದ್ಯಲ್ಲಮ್ಮ. ನಿನ್ನ ಭಾವ ಪುಣ್ಯ ಅಂತ ಅವಳನ್ನ ಹುಡ್ಕೊಂಡು ಸುತ್ತಾಡ್ತಾ ಇದ್ದಾನೆ. ಒಂದು ಹುಡುಗಿ ಪ್ರೀತಿಯಲ್ಲಿ ಬಿದ್ದಿರೋ ಹುಡುಗನಿಗೆ ಎಷ್ಟೇ ಆಸ್ತಿ ಕೊಡ್ತೀನಂದ್ರೂ ಬೇಕಾಗಲ್ಲ. ಅದಕ್ಕೆ ಮೊದ್ಲು ನಾವು ಅವಳನ್ನ ಸಾಯಿಸಿದ್ರೆ ನನ್ನ ಜೊತೆ ನಿನಗೂ ಕೂಡ ಉಪಯೋಗ ಆಗುತ್ತೆ. ಅವಳನ್ ಹುಡ್ಕೋದ್ ಕಷ್ಟ ಏನಲ್ಲ ಬಿಡಮ್ಮ. ಅವಳು ಈ ಊರ್ ದಾಟ್ ಹೋಗಲ್ಲ. ತ್ಯಾಗ ಮಾಡೋ ಹುಚ್ಚು ನೆಪದಲ್ಲಿ ಸುಲಭವಾಗಿ ಸಿಕ್ಕಾಕೋತಾಳೆ. ಚೆನ್ನಾಗಿ ಹೇಳ್ದೆ. ಅವಳು ಇಲ್ಲೇ ಎಲ್ಲೋ ಬಿದ್ದಿರ್ತಾಳೆ, ಹುಡ್ಕೋಣ ಬಾ. ಈಗ ಬೇಡಮ್ಮ, ಮನೆ ಪರಿಸ್ಥಿತಿ ಹೇಗಿದೆಯೋ ಏನೋ. ಇದೊಂದ್ಸಲ ನನ್ ಮಾತ್ ಕೇಳು, ಹೋಗೋಣ. ಅಮ್ಮ ಬಾ. ನನ್ನ ಮುಖ ಯಾಕೋ ನೋಡ್ತಿದ್ಯಾ? ಅನುಮಾನ ಬಂದ್ರೆ ನನ್ನ ಕೂಡ ನೀನ್ ಹಾಗೆ ಬಂಧಿಸ್ಬಿಡ್ತಾರೆ. ನನ್ನ ಜೀವನನೇ ನಾಶ ಮಾಡ್ಬಿಡ್ತಾರೆ. ನನ್ನ ಕಡೆ ನೋಡ್ಬೇಡ್ವೋ, ಆ ಕಡೆ ತಿರುಗೋ. ಅಡ್ಡದಾರಿ ಹಿಡಿದು ಮಾಡಿದ ಪ್ರಯತ್ನಗಳು ಸಫಲವಾಗ್ಲಿಲ್ವಾ ಭದ್ರಾವತಿ? ಗುರುಗಳು ಏನ್ ಹೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನೇನೇ ಪ್ರಯತ್ನ ಪಟ್ರು ನಮ್ಮ ಅಣ್ಣನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ದಂಗೆ ಅಲ್ವಾ? ಅತಿ ಆಸೆ ಪಟ್ಟು ಮೋಸ ಮಾಡಿ ನಾಗನಿಧಿಯನ್ನ ಪಡ್ಕೋಬೇಕು ಅಂತ ಯಾರೇ ಪ್ರಯತ್ನ ಪಟ್ರು ಈ ಕಪಟಿಗೆ ಆದ ಗತಿನೇ ಆಗುತ್ತೆ. ಅದೇ ಗುರುಗಳೇ, ಇವನ್ನ ಅಲ್ಲೇ ಕಾಡಲ್ಲಿ ಸಾಯಿಸ್ತೀನಿ ಅಂದ್ರೆ ಬೇಡ ಅಂತ ಬಂಗ್ಲೆಗ್ ಕರ್ಕೊಂಡ್ ಬಂದ್ರಿ. ಹೂತಿಡ್ತೀನಿ ಅಂದ್ರೆ ಪೆಟ್ಟಿಗೆಯಲ್ಲಿ ಬಂದ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀರಾ. ಇವನಿಗೆ ಮರಣ ಕೊಟ್ರೆ ಮತ್ತೆ ಜನನ ಇದ್ದೇ ಇರುತ್ತೆ ವರ್ಮ. ಜಾತ್ಯಸ್ಯ ಹಿ ಧ್ರುವೋ ಮಿತ್ರುಹು ಧ್ರುವಂ ಜನ್ಮ ಮೃತಸ್ಯ. ಹುಟ್ಟಿದವನು ಮರಣ ಹೊಂದೋದು ತಪ್ಪಿದ್ದಲ್ಲ. ಮರಣ ಹೊಂದಿದವನು ಮತ್ತೆ ಇನ್ನೊಂದು ರೂಪದಲ್ಲಿ ಎಲ್ಲೋ ಒಂದು ಕಡೆ ಹುಟ್ಟೋದು ತಪ್ಪಿದ್ದಲ್ಲ. ಆದ್ರೆ ಇವನು ಮತ್ತೆ ಹುಟ್ಟಬಾರದು, ಹುಟ್ಟಿ ಕಪಟ ಮಾಡಬಾರದು. ಈ ತಾಯತಗಳು, ಮಂತ್ರಗಳು, ಬೀಜ ಮಂತ್ರಗಳ ರೇಖೆಗಳು, ಮಹಾಮರಣ ಶಾಸನಗಳು, ವಿಷಗಳಿಗೂ ಮೀರಿದ ವಿಷಗಳು, ಇವನ್ನೇ ಕೇಳ್ತಾ ಜಪಿಸ್ತಾ ಕತ್ಲಲ್ಲಿ ಕೇಳಿ ಕೇಳಿ ಖುದ್ದು ಬೆಂದೋಗ್ಬೇಕು. ಬೇಡ ಬೇಡ ಬೇಡ, ನನ್ನೇನ್ ಮಾಡಬೇಡಿ. ನಾಗಮಣಿ ನಾಮಿಸ್ಕೊಳ್ಳಲ್ಲ, ನಾಗನಿಧಿ ಬಗ್ಗೆ ಯಾವತ್ತೂ ಮಾತೇ ಆಡಲ್ಲ. ಉಪಾಸಕ ನಾನು. ಬದುಕಿದ್ರೆ ಭಿಕ್ಷೆನೇ ಬಿಡ್ತೀನಾಗ್ಲಿ. ನನ್ನ ಈ ತರ ಬಂಧಿಸಿ ನನ್ನ ಭವಿಷ್ಯ ನಾಶ ಮಾಡಬೇಡಿ ವರ್ಮ. ವರ್ಮ,
ನನ್ನ ಬಿಟ್ಬಿಡಿ ವರ್ಮ, ನನ್ನ ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ. ಲೇ ಪಶುಪತಿ, ರಾಜರು ಮಂತ್ರಿಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಎಲ್ಲದಕ್ಕೂ ಸಲಹೆ ಕೇಳ್ದಂಗೆ ನಿನ್ನನ್ನ ನನ್ನ ಪಕ್ಕದಲ್ಲಿ ಇಟ್ಕೊಂಡು ಆಗಾಗ ಸಲಹೆಗಳು ಕೇಳ್ತಾನೇ ಇದ್ದೆ. ಆದ್ರೆ ನೀನು ನನಗೆ ಮೋಸ ಮಾಡ್ತಾ ನೀನು ಮಾಡ್ಬೇಕು ಅನ್ಕೊಂಡಿರೋ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದೆ. ಒಂದ್ಸಲ ನಿನ್ ತಲೆ ಬೋಳ್ಸಿ ಪ್ರಾಣ ಸಮೇತ ಬಿಟ್ಬಿಟ್ಟೆ. ಈಗ ಅಷ್ಟು ಸುಲಭವಾಗಿ ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಗ್ ಅನ್ಕೊಂಡಿಯೋ? ತುಚ್ಚ ಕಪಟಿ, ತುಚ್ಚ ಕಪಟಿ, ತುಚ್ಚ ಕಪಟಿ. ಪಶುಪತಿ, 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 ನನ್ನ ಕಾಲಿಂದ ನಿನ್ನ ಗಂಟ್ಲು ತುಳಿದು ನಿನ್ನ ಉಸಿರು ಗಟ್ಟವರೆಗೂ ಒತ್ತಬೇಕು ಅಂತ ಆಸೆ ನನಗೆ. ಗುರುಗಳು ಹೇಳಿದ್ರು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಭದ್ರಾವತಿ, ಭದ್ರಾವತಿ, ನೀನಾದ್ರೂ ಹೇಳು ಭದ್ರಾವತಿ, ನನಗೆ ಸಹಾಯ ಮಾಡು ಭದ್ರಾವತಿ. ಭದ್ರಾವತಿ, ಭದ್ರಾವತಿ, ಹೇಳು ಭದ್ರಾವತಿ, ಭದ್ರಾವತಿ. ಏಯ್ ಏಯ್ ಏಯ್, ಇವಾಗ ಏನಾದ್ರೂ ನಾನು ನಿಂಗೆ ಸಹಾಯ ಮಾಡೋದಕ್ಕೆ ಬಂದ್ರೆ ನನ್ನ ಕೂಡ ನಿನ್ನ ಹಾಗೇನೆ ಇನ್ನೊಂದು ಪೆಟ್ಟಿಗೆಯಲ್ಲಿ ಹಾಕ್ತಾರೆ. ಬೇಕಿದ್ರೆ ನೀನೇ ಸಾಯಿ, ಬೇಕಾದ್ರೆ ನಮಗೆ ನಿನ್ನ ಹಾಗೆ 100 ಜನ ಸಿಗ್ತಾರೆ. ಅತ್ತೆ, ಭಯ ಆಗ್ತಿದೆ ಅತ್ತೆ. ಸ್ವಾಮಿ, ಆ ಮಾಂತ್ರಿಕನ ಅವತಾರ ನೋಡ್ತಿದ್ರೆ, ಅವನ ಮಾತು ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ. ಅವನಿಗೆ ನೀವು ಮಾಡಬೇಕಾಗಿರೋ ಕಾರ್ಯ ಇದ್ರೆ ಬೇಗ ಮಾಡಿ ಮುಗಿಸಿ ಸ್ವಾಮಿ. ಇವನನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಸ್ವಾಮಿ. ವರ್ಮ, ನನ್ನ ಬಿಟ್ಬಿಡು ವರ್ಮ. ಇಲ್ಲಿ ಸಮಾಧಿ ಮಾಡಿದ್ರೇನೆ ಒಳಗಡೆ ಇವನೇನಾಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆ ಪೆಟ್ಟಿಗೆನ ತಗೊಂಡ್ ಬನ್ನಿ. ವರ್ಮ, ವರ್ಮ, ಬೇಡ ವರ್ಮ, ನನ್ನ ಮಾತು ಕೇಳು ವರ್ಮ. ವರ್ಮ, ನನ್ನ ಮಾತು ಕೇಳು ವರ್ಮ. ವರ್ಮ, ನನ್ನ ಮಾತು ಕೇಳು ವರ್ಮ. ಅಮ್ಮ, ನೀರ್ ತಗೊಂಬ ಅಂತ ಹೇಳಿದ್ರಲ್ಲ, ತಂದಿದ್ದೀನಿ, ತಗೊಳ್ಳಿ ಅಮ್ಮ. ಅನಿರುದ್, ಸ್ವಲ್ಪ ಸ್ವಲ್ಪ ಇದ್ರಲ್ಲಿ ಹಾಕ್ತಿರಪ್ಪ. ಏನ್ ಮಾಡ್ತಾ ಇದ್ದೀರಾ ಅಮ್ಮ? ಎಲೆಗಳನ್ನೇನು ಕೃಪ್ತಾ ಇದ್ದೀರಾ? ಪುಣ್ಯನ್ಗಾಗಿರೋ ಗಾಯಕ್ಕೆ ಹಸಿರು ಔಷಧಿ ಸಿದ್ಧ ಮಾಡ್ತಾ ಇದ್ದೀನಿ. ಈ ಔಷಧಿ ಹಾಕಿದ್ರೆ ಗುಂಡು ಆಚೆ ಬರುತ್ತೆ. ನಿಮ್ಗೇನಾದ್ರೂ ಹುಚ್ಚರ ತರ ಎಂತದ ಎಲೆಗಳನ್ನ ತಂದು ಔಷಧಿಯಾಗಿ ಕೊಡ್ತಾ ಇದ್ದೀರಲ್ಲ. ಇದೆಂತದೋ ಎಲೆಗಳಲ್ಲಪ್ಪ, ಸಂಜೀವಿನಿ ಎಲೆಗಳು. ಇದರಿಂದ ಮಾತ್ರೆಗಳನ್ನು ಕೂಡ ಮಾಡ್ತಾರೆ. ಈ ತರ ಹುಚ್ಚುಚ್ಚಾಗಿ ಔಷಧಿನ ಹಾಕಿದ್ರೆ ಗುಂಡು ಹೊರಗೆ ಬರೋದಿಲ್ಲ, ಸೆಫ್ಟಿಕ್ ಆಗುತ್ತೆ. ನಿಮಗೆ ಸೆಪ್ಟಿಕ್ ಅಂದ್ರೇನೆ ಅರ್ಥ ಆಗಲ್ಲ. ಹೇಗೆ ಅರ್ಥ ಮಾಡಿಸೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ನನ್ಗೆಲ್ಲ ಅರ್ಥ ಆಗತ್ತೆ. ಪುಣ್ಯ ಮೇಲೆ ನಿನಗಿರೋ ಅಭಿಮಾನ ಕೂಡ ನನ್ಗರ್ಥ ಆಗತ್ತೆ. ಅಮ್ಮ ತಾಯಿ, ನಿನಗೇನು ಅರ್ಥ ಆಯ್ತೋ ನನಗಂತೂ ದೇವರಣೆ ಗೊತ್ತಿಲ್ಲ. ಆದ್ರೆ ಈ ಥರ ನಾಟಿ ವೈದ್ಯ ಮಾತ್ರ ಮಾಡಬೇಡ. ಲವಂಗ ತಿಂದ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ, ಏಲಕ್ಕಿ ತಿಂದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅವೆಲ್ಲ ಮನೆ ಮದ್ದು ಅಷ್ಟೇ. ನೀವು ಕಾಡಲ್ಲಿ ವಾಸ ಮಾಡೋರು ಅಂತ ನನಗೆ ಗೊತ್ತು. ಕಾಡಲ್ಲಿ ಫ್ರೀಯಾಗಿ ಯಾವುದೋ ಎಲೆಗಳು ಸಿಗುತ್ತೆ ಅಂತ ಅದನ್ನ ಪುಣ್ಯನ ಮೇಲೆ ಪ್ರಯೋಗ ಮಾಡಬೇಡಿ. ಮತ್ತೆ ನನ್ನ ಮಗಳು ಗುಣ ಆಗೋದು ಹೇಗಪ್ಪ? ನಿಮ್ ಮಗಳು ಗುಣ ಆಗೇ ಆಗ್ತಾಳೆ, ಸರಿನಾ? ನಾನು ಮನೆಗೆ ಹೋಗಿ ಫಸ್ಟ್ ಏಡ್ ಬಾಕ್ಸ್ ಅನ್ನ ತಗೊಂಬರ್ತೀನಿ, ನೀವಿಲ್ಲೇ ಇರಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಅದೇನು ಅಂತನಾ? ನೀವು ಹೇಳಿದ್ರಲ್ವಾ ಸಂಜೀವಿನಿ ಎಲೆಗಳು ಅಂತ, ಹಾಗೇನೆ ಅದು. ಪುಣ್ಯ, ನಿನ್ನನ್ನ ನಾನು ಕಾಪಾಡ್ತೀನಿ. ನಿನಗೇನು ಆಗಲ್ಲ ಪುಣ್ಯ, ನೀನ್ ಧೈರ್ಯವಾಗಿರು ಪುಣ್ಯ. ನಾನಿದ್ದೀನಲ್ಲ, ನೀನ್ ಹೋಗ್ ಬಾಪ. ನೀನ್ ಇರೋದಕ್ಕೆ ನನಗೆ ಟೆನ್ಷನ್ ಆಗ್ತಾ ಇರೋದು. ನಾನು ಇಲ್ಲಿಂದ ಹೋದ್ಮೇಲೆ ನಾಟಿ ಔಷಧಿ ಎಲೆಗಳು ಅಂತ ಹೇಳಿ ಹುಚ್ಚುಚ್ಚಾಗೆಲ್ಲ ಆಡ್ಬೇಡ. ಸುಮ್ಮನೆ ತಲೆ ಆಡ್ಸೋದಲ್ಲ, ಮಾತು ಕೊಡು.
ಗುರುಗಳೇ, ನೀವ್ ಹೇಳ್ದಾಗೆ ಇವನ್ನ ಮಂತ್ರ ಹಾಕಿರೋ ಬೀಗದಿಂದ ಕಟ್ ಹಾಕಿದೀವಿ. ಈಗೇನ್ ಮಾಡ್ಬೇಕು? ನೀರು ಆಹಾರ ಇಲ್ಲದೆ ಇದ್ರು ಕಾಲಕಾಲಿಕ ಉಪವಾಸಕರು ಮಂತ್ರೋಚ್ಚಾರಣೆಯಿಂದ ಗಾಳಿನ ಆಯುವಾಗಿ ಮಾಡ್ಕೋತಾರೆ. ಅದಕ್ಕೆ ಇವನ್ನ ಎತ್ಕೊಂಡೋಗಿ ಆ ಪೆಟ್ಟಿಗೆಯಲ್ಲಿ ಬಂಧಿಸಿ. ಬೇಡ ಅಂತ ಹೇಳು ವರ್ಮ. ಬರಬೇಡ, ನನಗೆ ಅನ್ಯಾಯ ಮಾಡಬೇಡ ವರ್ಮ. ಹೇಳು ವರ್ಮ. ಸ್ನೇಹಿತನ್ನೇ ಮೋಸ ಮಾಡ್ತೀಯಾ? ಯಾರೋ ನಿನ್ ಸ್ನೇಹಿತ? ನಿಲ್ಲು ವರ್ಮ. ವರ್ಮ ಹೇಳು ವರ್ಮ. ಬದುಕಿರುವಾಗ್ಲೇ ನನ್ನ ನಾಶ ಮಾಡಬೇಡ ವರ್ಮ. ಸ್ನೇಹಿತನಿಗೆ ನೀನು ಮೋಸ ಮಾಡ್ತೀಯಾ? ಹೇಳು. ನಿನ್ನ ಮಾತ್ರ ಅಲ್ವೋ, ಯಾರಾದ್ರೂ ಧನಂಜಯ ವರ್ಮನಿಗೆ ಮೋಸ ಮಾಡ್ಬೇಕಂತ ನೋಡಿದ್ರೆ ಅವ್ರನ್ನು ಇದೇ ಪೆಟ್ಟಿಗೆಯಲ್ಲಿ ಜೀವಂತವಾಗಿ ಸಮಾಧಿ ಮಾಡ್ತೀನಿ. ಅಣ್ಣ ಇಷ್ಟು ಕ್ರೂರವಾದ ಶಿಕ್ಷೆ ಕೊಟ್ರು, ಇಷ್ಟು ಚಿತ್ರಹಿಂಸೆ ಅನುಭವಿಸಿದ್ರು ಕೂಡ ಪಶುಪತಿ ತಲೆಯಲ್ಲಿ ಪುಣ್ಯಕ್ಕೆ ನನ್ನ ಹೆಸರು ಬರಲಿಲ್ಲ. ಇಲ್ಲ ಅಂದಿದ್ರೆ ನಾನು ಪಶುಪತಿ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಅಣ್ಣಂಗೆ ಗೊತ್ತಾಗಿದ್ದಿದ್ರೆ ನನ್ನ ಕೂಡ ಜೀವಂತವಾಗಿ ಸಮಾಧಿ ಮಾಡ್ಬಿಡ್ತಾ ಇದ್ದ. ವರ್ಮ 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 ಬೇಡ ಅಂತ ಹೇಳು ವರ್ಮ. ವರ್ಮ ನನ್ನ ಬಿಟ್ಬಿಡಿ, ಬಿಡಿ ಬಿಟ್ಬಿಡಿ ವರ್ಮ. ವರ್ಮ ವರ್ಮ ಬಿಟ್ಬಿಡು ಅಂತ ಹೇಳು ವರ್ಮ. ವರ್ಮ ವರ್ಮ ನಾನು ಒಳ್ಳೆ ಮನುಷ್ಯನಾಗಿ ಬದಲಾಗ್ತೀನಿ. ನಾನು ಇನ್ಯಾವತ್ತೂ ಕ್ಷುದ್ರ ಪೂಜೆ ಮಾಡಲ್ಲ. ದೇವಸ್ಥಾನದ ಹತ್ರ ಭಿಕ್ಷೆ ಬಿಡ್ತೀನಿ ವರ್ಮ. ದಯವಿಟ್ಟು ನಾನು ಬಿಟ್ಬಿಡಿ ವರ್ಮ. ನಾನು ಪೂರ್ತಿಯಾಗಿ ಬದಲಾಗ್ಬಿಡ್ತೀನಿ ವರ್ಮ. ವರ್ಮ ವರ್ಮ ಇನ್ಯಾವತ್ತೂ ಕ್ಷುದ್ರ ಪೂಜೆ ಮಾಡಲ್ಲ ವರ್ಮ. ವರ್ಮ 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 ಬಿಟ್ಬಿಡು ವರ್ಮ. ವರ್ಮ ವರ್ಮ ಬೇಡ ವರ್ಮ. ವರ್ಮ 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 ಗುರುಗಳೇ. ಲೋ ವರ್ಮ, ಬದ್ಲಾಗ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಅವನ್ನ ಬಿಟ್ಬಿಡು. ಮಾತಾಡ್ಬೇಡ. ಬದಲಾಗಿದ್ದೀನಿ ಅಂತ ಪಶುಪತಿ ಹೇಳ್ತಾ ಇಲ್ಲ, ಅವನಿಗೆ ಜೀವದ ಮೇಲೆ ಇರೋ ಭಯ ಹೇಳ್ತಾ ಇದೆ. ವರ್ಮ ಬೇಡ ವರ್ಮ, ನನ್ನ ಬಂಧಿಸ್ಬೇಡ ವರ್ಮ. ವರ್ಮ ವೇಷ ಹಾಕೊಂಡಿರೋ ಅವನ ಮನ್ಸು ಹೇಳ್ತಾ ಇದೆ, ಆ ಪೆಟ್ಟಿಗೆ ಮುಚ್ಚಿಬಿಡಿ. ವರ್ಮ ಬೇಡ ವರ್ಮ, ನನ್ನ ಬಂಧಿಸ್ಬೇಡ ವರ್ಮ. ವರ್ಮ 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 ನನ್ನ ಬಿಟ್ಬಿಡು ವರ್ಮ. ವರ್ಮ 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 ಬಿಡು ವರ್ಮ. ಬಿಟ್ಬಿಡು ವರ್ಮ. ವರ್ಮ 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 ಇವನು ಮಂತ್ರಶಕ್ತಿಗಳನ್ನ ಸಾಧನೆ ಮಾಡಿರೋ ಮಾಂತ್ರಿಕ. ನಾವು ಎಷ್ಟು ಬಂಧಿಸ್ಬೇಕಂತ ಪ್ರಯತ್ನ ಪಟ್ರು ಹೇಗಾದ್ರೂ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಹಾತೊರಿತಾನೆ. ವರ್ಮ ತನ್ನ ಪ್ರಾಣವನ್ನೇ ಪಣಕ್ಕಿಡ್ತಾನೆ. ಈಗ ಬರ್ತಾ ಇರೋದು ಮಹಾ ಅಮಾವಾಸ್ಯೆ. ಆವತ್ತು 7 ವಿಧವಾದ ಎಣ್ಣೆಗಳಿಂದ ದೀಪ ಹಚ್ಚಿದ್ರೆ ಈ ದುಷ್ಟ ಹೊರಗಡೆ ಬಂದ್ಬಿಡ್ತಾನೆ. ಹಾಗ್ ನಡೀದೇ ಇರೋ ಹಾಗೆ ನೋಡ್ಬಿಡಿ. ಗುರು ಆಜ್ಞೆ. ಲೈ ವರ್ಮ 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 ನನ್ನ ಬಿಟ್ಬಿಡು ವರ್ಮ. ವರ್ಮ 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 ಬಿಡು ವರ್ಮ. ಹೆಣ್ಣು ಮಕ್ಕಳು ಅಲ್ಲಿಗೆ ಬರಬಾರದು, ನೀವು ಹೋಗಿ. ವರ್ಮ 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 ನನ್ನ ಬಿಟ್ಬಿಡು ವರ್ಮ. ಎಲ್ರು ಆ ಮಾಂತ್ರಿಕ ಸಮಾಧಿ ಆಗೋದನ್ನ ನೋಡ್ತಿದ್ದೀರಾ ಹೊರತು ನನ್ ಭಾವ ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಯೋಚನೆ ಮಾಡ್ತಿದ್ದೀರಾ? ಫೋನ್ ಕೂಡ ತಗೊಂಡು ಹೋಗಿಲ್ಲ. ಹೋಗ್ಬೇಡ ಅಂದ್ರೆ ಕೇಳ್ತಾನ? ನಿಮ್ಮ ಮಾವನ್ಗೆ ಅವ್ರ ಹಠಾನೇ ಹೆಚ್ಚು. ಮಗನ್ಗೆ ಏನಾಗಿದೆ ಅನ್ನೋ ಯೋಚನೆನೂ ಇಲ್ಲ. ಸಮಾಧಾನ ಮಾಡ್ಕೋ ಅರವಿಂದ, ಗುರುಗಳು ನಮ್ಮ ಜೊತೆಲೇ ಇದ್ದಾರೆ. ದುಷ್ಟರಿಗೆ ಶಿಕ್ಷೆ ಕೊಡೋ ಅವರು ನಮ್ಮ ಅನಿರುದ್ಧಗೆ ತೊಂದರೆ ಆಗೋದನ್ನ ನೋಡ್ಕೊಂಡಿರ್ತಾರ. ಸುಮ್ನಿರಮ್ಮ, ಸುಮ್ನಿರು. ಪುಣ್ಯ ಪುಣ್ಯ ಅಂತ ಹುಚ್ಚಿನ ತರ ಅಲ್ದಾಡ್ತಾ ಇದಾರಲ್ಲ ಅಂತವನ್ಗೇನಮ್ಮ ಹೇಳೋದು? ನಾನು ಅಡಿ ಆಗಿರೋದಕ್ಕೆ ಏನು ಹೇಳ್ದೆ ಬಾಯಿ ಮುಚ್ಕೊಂಡಿದ್ದೀನಿ. ಯಾಕಮ್ಮ ಭಾವಂಗ ಅವಳ ಮೇಲೆ ಅಷ್ಟು ಹುಚ್ಚು? ಅವಳು ಸಾಮಾನ್ಯದವಳಲ್ವೇ, ಮಾಯಗಾತಿ ಅವಳು. ಹೇಗೆ ತನ್ನ ಬುಟ್ಟಿಗೆ ಹಾಕೊಳ್ಳೋದು, ಹೇಗೆ ಎಲ್ಲರನ್ನೂ ತನ್ನ ವಶ ಮಾಡ್ಕೊಳ್ಳೋದು ಅಂತ ಚೆನ್ನಾಗಿ ಗೊತ್ತು ಅವಳಿಗೆ.
ವರ್ಮ 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 ಬಿಡು ವರ್ಮ 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 ನನ್ನ ಬಿಟ್ಬಿಡು ವರ್ಮ ವರ್ಮ ಬಿಡು ವರ್ಮ 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 ಬಿಟ್ಬಿಡು ವರ್ಮ ಬೇಡ ವರ್ಮ ವರ್ಮ ಅಮ್ಮ ಅಮ್ಮ ಎಲ್ಲ ನನ್ನ ಭ್ರಮೆ. ವರ್ಮ 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 ನನ್ನ ಬಿಟ್ಬಿಡು ವರ್ಮ 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 ನನ್ನ ಬಿಟ್ಬಿಡು ವರ್ಮ 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 ಅತ್ತೆ, ಏನಮ್ಮ ಬೆಳಿಗ್ಗಿಂದ ಏನೂ ತಿಂದಿಲ್ಲ ಕುಡ್ದಿಲ್ಲ. ಈ ಕಾಫಿ ಆದ್ರೂ ಕುಡೀರಿ ಅತ್ತೆ. ಏನು ದೇವ್ರ ಪೂಜೆ ಮಾಡ್ತಾ ಭಜನೆ ಮಾಡ್ಕೊಂಡಿರ್ತಿದ್ದೆ. ಈ ಕ್ಷುದ್ರ ಪೂಜೆ ಈ ಭಯಂಕರನೆಲ್ಲ ನೋಡ್ಬೇಕಾಗಿ ಬಂತು. ಇಂಥ ಸಮಯದಲ್ಲಿ ಒಂದು ತೊಟ್ಟು ನೀರು ಸಹ ಕುಡಿಬೇಕನ್ಸಲ್ಲಮ್ಮ. ಅನಿರುದ್ ರೂಮಿಂದ ಶಬ್ದ ಕೇಳಿಸ್ತಿದೆ. ಅವ್ನು ಬಂದಿದ್ದಾನೆ ಅನ್ಸುತ್ತೆ. ಬಂದ್ರೆ ರಾಜನ್ ಥರ ಬರಬೇಕು. ಈ ಥರ ಕದ್ದು ಮುಚ್ಚಿ ಯಾಕೆ ಬರ್ಬೇಕು ಹೇಳು? ಇಲ್ಲ ಅತ್ತೆ, ನನಗ್ಯಾಕೋ ಅನುಮಾನ ಬರ್ತಿದೆ. ಗಾಳಿಗೆ ಕಿಟಕಿ ಬಡಿತಾ ಇದೆಯೋ ಏನೋ ಅಮ್ಮ. ನಿನ್ ಮಗನ್ ನೋಡ್ಬೇಕು ಅನ್ನೋ ಅವಸರ ನಿನಗೆ ತುಂಬಾನೇ ಇದೆ. ಒಂದ್ಸಲ ನೋಡ್ಕೊಂಡು ಬರ್ತೀನಿ ಅತ್ತೆ. ಹಾ, ಏನೋ ಹೇಳಿದ್ರೆ ಕೇಳಬೇಕಲ್ಲ.
ಅತ್ತೆ ಹೇಳಿದ್ ನಿಜಾನೇ. ಗಾಳಿಗೆ ಕಿಟಕಿ ಬಾಗ್ಲು ಹೊಡ್ಕೋತಾ ಇದೆ. ಅನಿರುದ್ ಬಂದೇನೋ ಅಂತ ಸಂತೋಷ ಪಟ್ಟೆ. ಎಲ್ಲಿಗೆ ಹೋಗಿದಾನೋ, ಯಾವಾಗ ಬರ್ತಾನೋ? ಇಲ್ಲಿ ರಕ್ತದ ಕಲೆ ಇದೆಯಲ್ಲ, ಹಸಿ ರಕ್ತ. ಅಂದ್ರೆ ಈ ರೂಮ್ಗೆ ಯಾರೋ ಬಂದಿದ್ದಾರೆ. ಅತ್ತೆ, ಅತ್ತೆ!